ನಮಸ್ಕಾರ ಸ್ನೇಹಿತರೆ, ನಿಮಗೆ ಇವತ್ತು ಪಿಕ್ಸೆಲ್ ಲ್ಯಾಬ್ನಲ್ಲಿ ಲೋಗೋ ಎಡಿಟಿಂಗನ್ನು ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಲೋಗೋ ಎಡಿಟಿಂಗನ್ನು ಪಿಕ್ಸೆಲ್ ಲ್ಯಾಬ್ನಲ್ಲಿ ಮಾಡ್ಬೋದು. ಮೊದಲು ಒಂದು ಟೆಕ್ಸ್ಟನ್ನು ಅಥವಾ ಒಂದು ಸಿಂಪಲ್ ಲೋಗೋನ ನಾನು ಇವತ್ತು ಮಾಡಿ ತೋರಿಸ್ತೇನೆ. ಒಂದು ಟೆಕ್ಸ್ಟ್ ಅಥವಾ ನಿಮ್ಮ ಹೆಸರನ್ನ ಮೊದಲ ಟೆಕ್ಸ್ಟನ್ನು ಬೇಕಾದರೆ ತಗೊಳ್ಬೋದು. ಸೊ ನಾನು ಎ ಅಂತ ತಗೊಳ್ತಾ ಇದ್ದೇನೆ. ಸೊ ಎ ಅಂತ ತಗೊಂಡು ಈ ಒಂದು ಫಾಂಟ್ನಿಂದ ಒಂದು ಟೆಕ್ಸ್ಟ್ನಿಂದ ಲೋಗೋನ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ನಿಮಗೊಂದು ಐಡಿಯಾ ಸಿಗುತ್ತೆ. AB ಅಂತ ಕಾಣಿಸ್ತಾ ಇದೆ. ಫಾಂಟ್ನ ಸ್ಟೈಲನ್ನು ಚೇಂಜ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದ ರೀತಿಯಲ್ಲಿ ಫಾಂಟ್ನ ಸ್ಟೈಲ್ಗಳನ್ನು ಚೇಂಜ್ ಮಾಡ್ಬೋದು. ಪಿಕ್ಸೆಲ್ ಲ್ಯಾಬ್ನಲ್ಲಿ ಸುಮಾರು ಫಾಂಟ್ ಸ್ಟೈಲ್ಗಳಿವೆ. ನಿಮಗೆ ಬೇಕಾದ ಫಾಂಟ್ ಸ್ಟೈಲ್ಗಳನ್ನು ಹಾಕೊಳ್ಬೋದು. ಸೊ ನಾನು ಒಂದು ಫಾಂಟ್ ಸ್ಟೈಲನ್ನು ಚೂಸ್ ಮಾಡಿದ್ದೇನೆ. ಒಂದು ಕನ್ಸ್ಟ್ರಕ್ಷನ್ ಅಥವಾ ಒಂದು ಪ್ರಾಪರ್ಟಿ ಬಿಲ್ಡರ್ ಕಂಪ್ನಿಗೆ ಸಂಬಂಧಪಟ್ಟ ಲೋಗೋವನ್ನು ನಾನು ಇವತ್ತು ಡಿಸೈನ್ ಮಾಡ್ತಾ ಇದ್ದೀನಿ. ಸಿಂಪಲ್ ಲೋಗೋ. ನೀವು ಬೇರೆ ಬೇರೆ ನಿಮ್ಮ ಪ್ರಾಪರ್ಟಿಗೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಲೋಗೋನ ಡಿಸೈನ್ ಮಾಡ್ಕೊಳ್ಬೋದು. ನಿಮ್ಮ ನೇಮ್ಗಾದರೆ ಬೇರೆ ರೀತಿ, ಕಂಪನಿಗಾದರೆ ಬೇರೆ ರೀತಿ, ಬೇರೆ ಬೇರೆ ಕಂಪನಿಗೆ ಸಂಬಂಧಪಟ್ಟ ಬೇರೆ ರೀತಿ ಬೇರೆ ಬೇರೆ ಸ್ಟೈಲ್ನ ಲೋಗೋಗಳನ್ನು ನಾವು ಡಿಸೈನ್ ಮಾಡಬೇಕಾಗುತ್ತೆ. ಸೊ ಶೇಪ್ಸ್ ಅಂತ ಕಾಣ್ತಾ ಇದೆ. ಶೇಪ್ಸ್ನಲ್ಲಿ ಯಾವುದಾದ್ರೂ ಒಂದು ಶೇಪ್ಸನ್ನು ನಾವು ಚೂಸ್ ಮಾಡ್ಕೊಳ್ತೀನಿ. ನಾನು ಸ್ಕ್ವೇರ್ ಶೇಪನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆ ಡಿಸೈನ್ ಆಗಿರಬೇಕು. ನೀವು ಲೋಗೋ ಮಾಡುವಾಗ ಬೇರೆ ರೀತಿಯ ಡಿಸೈನ್ ಮಾಡಬೇಕಾಗುತ್ತೆ. ಸೊ ಮಾಸ್ಕ್ ಅಂತಲೇ ಕಾಣಿಸ್ತಾ ಇದೆ. ಮಾಸ್ಕನ್ನು ಕ್ಲಿಕ್ ಮಾಡಿದ ತಕ್ಷಣ ಎನೇಬಲ್ಡ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ರೀತಿ ಕ್ರಾಪ್ ಆಗಿರುತ್ತೆ. ಸೊ ಅದನ್ನು ಬೇಕಾದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅದೇ ರೀತಿಯ ಆಪ್ಷನ್ ಇಟ್ಕೊಳ್ಬೋದು. ಸೊ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೊಂದು ಮೈಂಡಲ್ಲಿ ಐಡಿಯಾ ಬರಬೇಕು. ಕ್ರಿಯೇಟಿವ್ ಆಗಿ ಐಡಿಯಾ ಯಾವ ರೀತಿ ಲೋಗೋ ಡಿಸೈನ್ ಬರಬೇಕು ಅನ್ನೋ ಐಡಿಯಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಪಿಕ್ಸೆಲ್ ಲ್ಯಾಬ್ನಲ್ಲಿ. ಸೊ ಐಡಿಯಾ ಮಾಡಿದ ತಕ್ಷಣ ಅದನ್ನು ನಾನು ಕಾಪಿ ಬಟನ್ ಕಾಣಿಸ್ತಾ ಇದೆ. ಕಾಪಿ ಬಟನಲ್ಲಿ ಕ್ಲಿಕ್ ಮಾಡಿಕೊಂಡು ಇನ್ನಿದ್ದು ಔಟ್ ಮಾಡಿದ್ದೀನಿ. ಸೊ ಔಟ್ ಆಗಿದೆ. ಸೊ ನಂತರ ಈ ರೀತಿಯ ಒಂದು ಶೇಪ್ಸ್ ಬಂದಿದೆ. ಪರ್ಟಿಕ್ಯುಲರಾಗಿ ಇದೇ ರೀತಿ ಶೇಪ್ಸ್ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಈ ರೀತಿಯ ಶೇಪ್ಸ್ ಬಂದಿದೆ. ನಿಮಗೆ ಒಂದು ಪಿಕ್ಸೆಲ್ ಲ್ಯಾಬ್ನಲ್ಲಿ ಒಂದಿಷ್ಟು ಟ್ರೈನಿಂಗ್ ಒಂದಿಷ್ಟು ಅನುಭವ ಇದ್ದರೆ ಗೊತ್ತಾಗುತ್ತೆ. ಸೊ ಈ ರೀತಿಯ ಒಂದು ಶೇಪ್ಸ್ ಬಂದಿದೆ. ನಾನು ಆ ಶೇಪ್ಸನ್ನು ಫಾಂಟಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದನ್ನೇ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದು ಮಾಡ್ಕೊಳ್ತೀನಿ. ಸೊ ಚಿಕ್ಕದು ಮಾಡಿಕೊಂಡ್ರು ಈ ಕಡೆ ಡೌನಲ್ಲಿ ಅದನ್ನು ಜಸ್ಟ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಬಿಲ್ಡಿಂಗ್ ರೀತಿ ಶೇಪ್ಸ್ ಕಾಣಿಸ್ತಾ ಇದೆ. ಲೋಗೋ ಡಿಸೈನರ್ಸ್ಗೆ ಇದರ ಒಂದು ಐಡಿಯಾ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ನೀವು ಹೊಸಬರಾಗಿದ್ದರೆ ನಿಮ್ಮೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾವ ರೀತಿ ಲೋಗೋ ಅಂತ. ಸೊ ಇದನ್ನೆಲ್ಲ ನಾವು ಏನು ಶೇಪ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಮರ್ಜ್ ಮಾಡಬೇಕಾಗುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಮರ್ಜ್ ಎ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂತ ಇದೆ. ಓಕೆ ಕೊಡಿ. ಸೊ ಓಕೆ ಕೊಟ್ಟ ತಕ್ಷಣ ಅದಿಷ್ಟು ಮರ್ಜ್ ಆಗುತ್ತೆ. ಸೊ ಇದರಿಂದ ಸಪ್ರೇಟ್ ಆಗಲ್ಲ ಇನ್ನು ಮುಂದೆ. ಸೊ ಮರ್ಜ್ ಆಗಿರುತ್ತೆ. ನೀವು ಮರ್ಜ್ ಮಾಡ್ಕೊಂಡಿರ್ತೀರ. ಸೊ ಅದಕ್ಕೋಸ್ಕರ ಅದನ್ನು ಸ್ಟ್ರೋಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಔಟ್ಲೈನ್, ಹೊರಗಡೆ ಔಟ್ಲೈನ್ ಬೇಕಾಗುತ್ತದೆ. ಸೊ ಬ್ಲ್ಯಾಕ್ ಕಲರ್ನ ಔಟ್ಲೈನನ್ನು ಹಾಕ್ತಾ ಇದ್ದೀನಿ. ಬೇರೆ ಬೇರೆ ಕಲರ್ನ ಔಟ್ಲೈನ್ ಕೂಡ ಹಾಕ್ಬೋದು. ಸೊ ಬ್ಲ್ಯಾಕ್ ಪರ್ಫೆಕ್ಟ್ ಔಟ್ಲೈನ್ ಅಂತ ಅನಿಸ್ತಾ ಇದೆ. ಸೊ ತೋರಿಸಿ ಬ್ಲ್ಯಾಕ್ ಆಗ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಶ್ಯಾಡೋಸ್ಗಳನ್ನು ಕ್ಲಿಕ್ ಮಾಡ್ಬೋದು. ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಶ್ಯಾಡೋಸನ್ನು ಹಾಕ್ತಾ ಇದ್ದೀನಿ. ಶ್ಯಾಡೋಸ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಬ್ಲರ್ ರೇಡಿಯಸ್ ಅಂತ ಕಾಣಿಸ್ತಾ ಇದೆ. ಆಫ್ಸೆಟ್ ಅಂತ ಕಾಣಿಸ್ತಾ ಇದೆ. ಆಫ್ಸೆಟ್ Y, ಆಫ್ಸೆಟ್ X ಅಂತ ಕಾಣಿಸ್ತಾ ಇದೆ. ಅದರಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾವ ಕಡೆ ಅದರ ರೇಡಿಯಸ್ಗಳು ಯಾವ ಕಡೆ ಎಷ್ಟಿರಬೇಕು, ಯಾವ ಕಡೆ ಹೋಗಬೇಕು ಎನ್ನುವುದ್ರ ಬಗ್ಗೆ. ಆ್ಯಂಡ್ ಅದಾದಮೇಲೆ ನಿಮ್ಗೆ ಬೇಕಾದರೆ ಇನ್ನರ್ ಶ್ಯಾಡೋಸ್ ಅಂತ ಇದೆ, ಅದನ್ನು ಹಾಕ್ಕೊಳ್ಬೋದು. ಎಂಬಾಸ್ ಅಂತ ಅದು ಕಾಣಿಸ್ತಾ ಇದೆ. ಎಂಬಾಸನ್ನು ಕ್ಲಿಕ್ ಮಾಡಿದರೆ ಸೊ ಏನಾದರೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಸ್ಟೀಲ್ ರೀತಿ ಸ್ಟೈಲ್ ಬರುತ್ತೆ ಸಮ್ಟೈಮ್ಸ್. ಈ ನನ್ನ ಪಿಕ್ಸೆಲ್ ಲ್ಯಾಬ್ನಲ್ಲಿ ಎಂಬಾಸ್ ಸ್ವಲ್ಪ ಕ್ರ್ಯಾಕ್ ಆಗ್ತಾಯಿದೆ. ಸೊ ಕ್ರ್ಯಾಕ್ ಆದರೆ ಅದನ್ನು ಫಿಕ್ಸ್ ಮಾಡ್ಕೊಳ್ಬೋದು. ನೀವು ಕಸ್ಟಮರ್ ಇದಕ್ಕೆ ಫೀಡ್ಬ್ಯಾಕನ್ನು ಮಾಡ್ಬೋದು. ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿ ಸೊಲ್ಯೂಷನ್ ಇದೆ. ಸಮ್ಟೈಮ್ಸ್ ಇದು ಕ್ರ್ಯಾಕ್ ಆಟೋಮೆಟಿಕ್ಕಾಗಿ ಸರಿ ಆಗುತ್ತೆ. ಸೊ ನಾನು ಒಂದು ಆಲ್ಮೋಸ್ಟ್ ಸರಿ ಮಾಡಿದ್ದೀನಿ. ಸೊ ಬೇಕಾದ ಕಲರನ್ನು ಕೂಡ ಚೂಸ್ ಮಾಡ್ಕೊಳ್ಬೋದು. ಫಾಂಟಿಗೆ ನೀವು ಏನು ಲೋಗೋ ಮಾಡಿದ್ರೆ ಅದಕ್ಕೆ ಕಲರ್ ಹಾಕ್ಕೊಳ್ಬೋದು. ಕಲರ್ ಬೇಡ, ನೀವು ಅದಕ್ಕೆ ಇಮೇಜ್ ಹಾಕ್ತೀನಿ, ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಬರಬೇಕು ಅನ್ನೋದಾಗಿದ್ದರೆ ಇಮೇಜ್ ಕೂಡ ಹಾಕ್ಕೊಳ್ಬೋದು. ಟೆಕ್ಸ್ಚರ್ ಅಂತ ಕಾಣ್ತಾ ಇದೆ. ಟೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಫೈಲ್ಗೆ ಹೋಗುತ್ತೆ. ಫೈಲಲ್ಲಿ ಆಲ್ರೆಡಿ ನಾನು ಒಂದು ಗೋಲ್ಡ್ ಪ್ಲೇಟೆಡ್ ಆಗಿರುವಂಥದ್ದು, ಗೋಲ್ಡ್ ಕಲರ್ ಇರುವಂಥ ಒಂದು ಇಮೇಜನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನಾನು ಇದು ಚೂಸ್ ಮಾಡ್ಕೊಂಡಿದ್ದೇನೆ. ನಮಗೆ ಎಷ್ಟು ಗೋಲ್ಡ್ ಮಾತ್ರ ಬೇಕಾಗ್ತದೆ ಅದಕ್ಕೋಸ್ಕರ ಗೋಲ್ಡನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಇಮಿಡಿಯೇಟಾಗಿ ಸೆಲೆಕ್ಟ್ ಆಗಿದೆ. ಅದನ್ನು ನಾವು ಸ್ಕೇಲ್ ಅಂತ ಕಾಣ್ತಿದೆ. ಸ್ಕೇಲಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ನೋಡ್ಬೋದು. ನಮಗೆ ಯಾವುದು ಲುಕ್ ಪರ್ಫೆಕ್ಟಾಗಿ ಕಾಣಿಸ್ತದೆ ಆ ಲುಕ್ಕಿಗೆ ನಾವು ಅದನ್ನು ಸ್ಟಾಪ್ ಮಾಡ್ಬೋದು. ಎನೇಬಲ್ಡ್ ಅಂತ ಕಾಣಿಸ್ತಿದೆ. ಸೊ ಎನೇಬಲ್ಡನ್ನು ಕ್ಲಿಕ್ ಮಾಡಿದರೆ ಎನೇಬಲ್ಡ್ ಮಾಡ್ತಾ ಇದ್ದೀನಿ. ಸೊ ಎನೇಬಲ್ಡ್ ಮಾಡಿದ್ರೆ ಸ್ಮೂತಾಗಿ ಅದು ಶೇಡ್ ಆಗಿದೆ ಆಟೋಮೆಟಿಕ್ಕಾಗಿ.
ಆ್ಯಂಡ್ ಇದನ್ನು ನೀವು ಬೇಕಾದರೆ ಎಂಬಾಸ್ 3D ಎಂಬಾಸ್ ಅಂತ ಆಗಲೇ ಹೇಳಿದೆ. ಸಮ್ಟೈಮ್ಸ್ ಇದು ಕ್ರ್ಯಾಕ್ ಆಗ್ತದೆ ಸ್ನೇಹಿತರೆ. ಕ್ರ್ಯಾಕ್ ಆದರೆ ಸ್ವಲ್ಪ ಝೂಮ್ ಔಟ್ ಅಥವಾ ಝೂಮ್ ಇನ್ ಮಾಡಿ ನೋಡಿ, ಸರಿಯಾಗೋ ಚಾನ್ಸಸ್ ಇರುತ್ತದೆ. ಸಮ್ಟೈಮ್ಸ್ ಎಕ್ಸ್ಪೋರ್ಟ್ ಮಾಡಿದಾಗಲೂ ಕೂಡ ಕ್ರ್ಯಾಕ್ ಇರುತ್ತೆ. ಸೊ ಕ್ರ್ಯಾಕ್ ಆದರೆ ನೀವು ಎಂಬಾಸನ್ನು ಬಿಟ್ಬಿಡಿ, ಇಲ್ಲಾಂದರೆ ಎಂಬಾಸನ್ನು ನೀವು ಮಾಡ್ಕೊಳ್ಬೋದು. ಸೊ ನಾನು ಅದರ ಅಡ್ಜಸ್ಟ್ಮೆಂಟ್ಗಳನ್ನು ಜಸ್ಟ್ ಆ ಕಡೆ ಈ ಕಡೆ ಮಾಡಿ ನೋಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ಗಳನ್ನು ನೀವು ಅಡ್ಜಸ್ಟ್ ಮಾಡಿದಾಗ ಯಾವ ರೀತಿಯಲ್ಲಿ ಬರ್ತದೆ ಅನ್ನೋದನ್ನು ನೋಡಿ. ನಾನು ಝೂಮ್ ಔಟ್ ಮಾಡಿದ್ದೀನಿ, ಸ್ವಲ್ಪ ಕ್ರ್ಯಾಕ್ ಆಗಿದೆ. ಸ್ವಲ್ಪ ಝೂಮ್ ಇನ್ ಝೂಮ್ ಔಟ್ ಮಾಡಿ ನೋಡ್ತಾ ಇರಿ. ಯಾವುದೋ ಒಂದು ಪೊಸಿಷನಲ್ಲಿ ಅದು ಸರಿಯಾಗಿ ಕಾಣಿಸ್ತದೆ. ಅದು ಏನೋ ಒಂದು ಫಿಕ್ಸ್ ಆಗಬೇಕು, ಏನೋ ಒಂದು ಪಿಕ್ಸೆಲ್ ಲ್ಯಾಬ್ನಲ್ಲಿ ಅದು ಎಂಬಾಸ್ ಸರಿಯಾಗಿ ಬರ್ತಾಯಿಲ್ಲ. ಓಕೆ, ಒಂದು ಸೆಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾವು ಬ್ಯಾಕ್ಗ್ರೌಂಡನ್ನು ಚೂಸ್ ಮಾಡ್ತಾ ಇದ್ದೀನಿ. ನನಗೆ ಬೇಕಾದ ರೀತಿ ಬ್ಯಾಕ್ಗ್ರೌಂಡ್ ಹಾಕ್ಬೋದು, ಇಲ್ಲಾಂದ್ರೆ ನೀವು ಬ್ಯಾಕ್ಗ್ರೌಂಡನ್ನು ಹಾಕದೇ ಕೂಡ ಇರ್ಬೋದು. ಲೋಗೋ ಎಡಿಟಿಂಗ್ ಮಾಡ್ತಿದ್ರೆ ಅಂದರೆ ಬ್ಯಾಕ್ಗ್ರೌಂಡನ್ನು ಸಮ್ಟೈಮ್ಸ್ ಹಾಕಲ್ಲ, ಯಾಕಂದರೆ ಎಲ್ಲ ಕಡೆ ನೀವು ಲೋಗೋವನ್ನು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಜಸ್ಟ್ ಪರ್ಟಿಕ್ಯುಲರಾಗಿ ಒಂದು ಬ್ಯಾಕ್ಗ್ರೌಂಡನ್ನು ಚೂಸ್ ಮಾಡ್ತಾ ಇದ್ದೀನಿ. ಯಾವ ಬ್ಯಾಕ್ಗ್ರೌಂಡ್ ಕೂಡ ಹಾಕ್ಕೊಳ್ಬೋದು. ಇಮೇಜ್ ಪಿಕ್ಸೆಲ್ ಆ್ಯಪ್ನಲ್ಲಿ ಆಲ್ರೆಡಿ ಡಿಫಾಲ್ಟ್ ಆಗಿರುವಂಥ ಬ್ಯಾಕ್ಗ್ರೌಂಡ್ಗಳಿವೆ. ಆ ಬ್ಯಾಕ್ಗ್ರೌಂಡನ್ನು ಹಾಕಿ ಚೂಸ್ ಮಾಡಿ ನೋಡ್ಬೋದು, ಎಲ್ಲ ಬ್ಯಾಕ್ಗ್ರೌಂಡಿಗೆ ಇದು ಸೆಟ್ ಆಗ್ತದ, ಲೋಗೋ ಪರ್ಫೆಕ್ಟ್ ಆಗ್ತದೆ ಅನ್ನೋ ಹಾಗೆ. ಸೊ ಅದಕ್ಕೋಸ್ಕರ ನಾನು ಸಮ್ಟೈಮ್ಸ್ ವೈಟ್ ಲೋಗೋ ಇದ್ದರೆ ವೈಟ್ ಬ್ಯಾಕ್ಗ್ರೌಂಡಿಗೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಇದು ಗೋಲ್ಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲದಕ್ಕೂ ಸೆಟ್ ಆಗ್ತಾಯಿದೆ. ಸೊ ನಾನು ಅರ್ಜುನ್ ಬಿಲ್ಡರ್ಸ್ ಅಂತ ಬರಿತಾ ಇದ್ದೀನಿ. ಒಂದು ಬಿಲ್ಡರ್ ಕಂಪನಿಗೆ ಸಂಬಂಧಪಟ್ಟಂಥ ಲೋಗೋವನ್ನು ನಾನು ಡಿಸೈನ್ ಮಾಡಿದ್ದೇನೆ. ಸೊ ಈ ಒಂದು ಲೋಗೋ ಮುಗೀತು, ಇಷ್ಟೇ ಆಗಿದೆ. ಸೊ ಸಿಂಪಲ್ ಲೋಗೋ, ಒಂದು ಕಂಪನಿಗೆ ಸಂಬಂಧಪಟ್ಟ ಲೋಗೋನ ಹೇಗೆ ಡಿಸೈನ್ ಮಾಡ್ತಾ ಇರೋದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ತಿಳ್ಕೊಡ್ತೀನಿ. ಸೊ ನೀವು ಸೇವ್ ಮಾಡುವಾಗಲೂ ಕೂಡ ಬೇರೆ ಬೇರೆ ಆಪ್ಷನಲ್ಲೂ ಕೂಡ ಸೇವ್ ಮಾಡ್ಬೋದು, ಹೈ ಕ್ವಾಲಿಟಿಯಲ್ಲೂ ಕೂಡ ಸೇವ್ ಮಾಡ್ಬೋದು. ಥ್ಯಾಂಕ್ ಯು.